ಸ್ಕ್ರೀನಲ್ಲಿ ಬರ್ತಾ ಇದೆ ಅಲ್ಲ, ಈ ನಂಬರಿಗೆ ನೀವು ಕಾಲ್ ಮಾಡಿ. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೇನೆ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಸರ್ವಿಸ್ ಚಾರ್ಜ್ ಜಾಸ್ತಿ ಹಾಕ್ತಾರೆ, ಆಮೇಲೆ ಇಸ್ರೇಲ್ಗೆ ಬರಲಿಕ್ಕೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂತ. ನಿಜವಾಗ್ಲೂ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂದರೆ ಯಾವ ಕಂಟ್ರಿಗೂ ಹೋಗೋಕ್ಕಾಗಲ್ಲ. ನೀವೇ ಥಿಂಕ್ ಮಾಡಿ. ನಾವು ಒಂದು ಕೆಲಸಕ್ಕೆ ಅಂತ ಬಂದರೆ ಇಂಡಿಯಾದಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದ್ರೂ ಅಷ್ಟು ಸಂಪಾದನೆ ಮಾಡೋಕ್ಕೆ ಖಂಡಿತ ಆಗಲ್ಲ. ಇಸ್ರೇಲ್ನಲ್ಲಿ ನಮಗೆ 1,70,000ದಿಂದ ಹಿಡಿದು 2 ಲಕ್ಷ ತನಕ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅಂದರೆ ನಮಗೆ ಅಷ್ಟೇ ಖರ್ಚುಗಳೂ ಇರುತ್ತೆ. ಖರ್ಚಂದರೆ ನಾನಿಲ್ಲಿ ಬರಲಿಕ್ಕೆ ಹೇಳೋದು, ಖರ್ಚು ಇರುತ್ತೆ. ಪ್ಲಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ನೀವು ಕೊಡಬೇಕಾಗುತ್ತೆ. ಇವಾಗ ಲಾಸ್ಟ್ ವೀಕಲ್ಲಿ 8-10 ಜನ ಬಂದರು. ನಾನು ಅದನ್ನು ಇವಾಗ ನಿಮಗೆ ಫೋಟೋ ಸಮೇತ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಇವರೇ ನಮ್ಮದು ಲಾಸ್ಟ್ ವೀಕಲ್ಲಿ ಇಸ್ರೇಲ್ಗೆ ರೀಚ್ ಆದದ್ದು ಜನ. ಮತ್ತೊಂದು ವಿಷಯ, ನಿಮಗೆ ಖುಷಿ ವಿಷಯ ಏನು ಅಂದರೆ, ಈಗ ಕನ್ಸ್ಟ್ರಕ್ಷನ್ಗೆ ಜನಗಳನ್ನು ತರ್ತಾರೆ, ಮೆಟ್ರೋಗೆ ಅದಕ್ಕೆಲ್ಲ ಜನಗಳನ್ನು ತರ್ತಾರಲ್ಲ, ಎಲ್ಲ ಕಡೆ ಬಾಯ್ಸೇ ತುಂಬಿಕೊಂಡಿದ್ದಾರೆ. ಇಲ್ಲಿ ಬಾಯ್ಸೇ, ಗರ್ಲ್ಸ್ಗೆ ಅಪರ್ಚುನಿಟೀಸೇ ಇಲ್ಲ. ಅಂದರೆ ಗರ್ಲ್ಸ್ ಬರಬೇಕಾದ್ರೆ ಜಸ್ಟ್ ನರ್ಸಿಂಗಲ್ಲಿ ಮಾತ್ರ ಬರಬೇಕು. ಆದರೆ ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್ ಉಂಟು. ಹುಡುಗಿಯರಿಗೆ ಇವಾಗ ಸೂಪರ್ ಮಾರ್ಕೆಟ್ನಲ್ಲಿ, ಹುಡುಗರಿಗೆ ಆಗಲಿ ಹುಡುಗಿಯರಿಗೆ ಆಗಲಿ ಸೂಪರ್ ಮಾರ್ಕೆಟ್ನಲ್ಲಿ ನಿಮಗೆ ಜಾಬ್ ಅಪರ್ಚುನಿಟೀಸ್ ಇದೆ. ಎಲ್ಲಿ? ಇಸ್ರೇಲ್ನಲ್ಲಿ. ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ, ನಾನು ಇವಾಗ ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ ಅಲ್ಲ, ಈ ನಂಬರಿಗೆ ನೀವು ಕಾಲ್ ಮಾಡಿ. ನಿಮ್ಮದು ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಅವರಿಗೆ ಕಾಲ್ ಮಾಡಿ ಹೇಳಿ ನಾವು ಈಗ ಬರ್ತಾ ಇದ್ದೀವಿ ಅಂತ. ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಮಾತಾಡಿ. ಈ ಏಜೆನ್ಸಿಯ ಹೆಸರು ಬಂದುಬಿಟ್ಟು ಟ್ರಾವೆಲ್ ಟಚ್ ಅಂತ. ಟ್ರಾವೆಲ್ ಟಚ್ ಅನ್ನೋವರದ್ದು ಸುಮಾರೊಂದು ಆಫೀಸ್ಗಳಿದೆ, ಏಜೆನ್ಸಿಗಳು ಸುಮಾರೊಂದಿದೆ. ಕೇರಳದವರೆಲ್ಲ ಬಾಂಬೆಗೆ ಹೋಗಿ ಡೈರೆಕ್ಟಾಗಿ ಅಲ್ಲೇ ನಿಂತ್ಕೊಂಡು ಜಸ್ಟ್ ತಿಂಗಳ ಒಳಗಡೆ ಇಲ್ಲಿ ತಲುಪ್ತಾ ಇದ್ದಾರೆ. ಜಾಸ್ತಿಯಾಗಿ ಕೇರಳದವರು ಬಾಂಬೆಗೆ ಹೋಗ್ತಾರೆ. ನಮ್ಮದು ಮಂಗಳೂರು ಕಡೆ, ಉಡುಪಿ ಕಡೆಯವರಿಗೆಲ್ಲ ಹೊನ್ನಾವರದಲ್ಲಿ ಟ್ರಾವೆಲ್ ಟಚ್ನವರದ್ದು ಆಫೀಸ್ ಉಂಟು, ಏಜೆನ್ಸಿ ಉಂಟು. ಗವರ್ಮೆಂಟಿದು ಅಪ್ರೂವಲ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಮೋಸ ವಂಚನೆ ಏನೂ ಆಗಲ್ಲ. ನಿಮ್ಮನ್ನು 1 ದಿವಸದಿಂದ 60 ದಿವಸ ಆಗ್ಬೋದು. ನಾನು ಹೇಳೋದು ಅಷ್ಟೊಂದು ದಿವಸ ನಿಮಗೆ ಬೇಕಾಗುತ್ತೆ. ಅಂದರೆ ನೀವು 5 ದಿವಸದಲ್ಲಿ ಬರ್ಬೋದು, 10 ದಿವಸದಲ್ಲಿ ಬರ್ಬೋದು. ಆದರೆ 2 ತಿಂಗಳು ಅಂತ ನೀವು ಇಟ್ಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದವರು ತುಂಬ ಜನ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೀಸಾ ಬಂದುಬಿಟ್ಟು ಇವ್ರ ಕೈಯಲ್ಲಿ 120 ವೀಸಾಸ್ ಖಾಲಿ ಸೂಪರ್ ಮಾರ್ಕೆಟ್ ಇತ್ತು ವೀಸಾ ಇದೆ. ಹಾಗೆಯೇ ಇವರು ಕ್ಯಾರ್ ಗಿವರ್ ಜಾಬ್ಗೆ ಸಹ ಕಳಿಸ್ತಾರೆ, ಕನ್ಸ್ಟ್ರಕ್ಷನ್ಗೆ ಸಹ ಕಳಿಸ್ತಾ ಇದ್ದಾರೆ. ಬಟ್ ನಾನು ಹೇಳೋದು ನಿಮಗೆ, ಹುಡುಗಿಯರಿಗೆ ಒಳ್ಳೆ ಅಪರ್ಚುನಿಟೀಸ್ ಇದು. ಯಾಕಂದರೆ ತುಂಬ ಹುಡುಗಿಯರು ಇಲ್ಲಿ ನಾವು ನರ್ಸಿಂಗ್ಗೆ ಬರ್ತೇವೆ, ಇಲ್ಲಿ ಅದನ್ನೇ ಮಾಡ್ತೇವೆ,